ಧಾರವಾಡದ ಗರಗ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ದೊಡ್ಡ ರಾಜಕೀಯ ಹಾಗೂ ಸಾಮಾಜಿಕ ಸಂಚಲನ ಸೃಷ್ಟಿಯಾಗಿದೆ. ಕಳೆದ ಮೇ 8ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಬಾಲಕಿ ಪೂರ್ಣಿಮಾ ವಡ್ಡರವರ ನಿವಾಸಕ್ಕೆ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ನಡೆಗೆ ಸಚಿವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತನಿಖಾಧಿಕಾರಿ ಹಾಗೂ ಪಿಎಸ್ಐ ಸಿದ್ದರಾಮಪ್ಪ ಉನ್ನತ್ ಅವರು ಪ್ರಕರಣವನ್ನು ಸರಿಯಾಗಿ ದಾಖಲಿಸಿಕೊಂಡಿಲ್ಲ, ಪೊಲೀಸರೇ 1 ಲಕ್ಷ ರೂಪಾಯಿ ಕೊಟ್ಟು ಸಂಧಾನ ಮಾಡಲು ಯತ್ನಿಸಿದ್ದಾರೆಂದು ಬಾಲಕಿಯ ಪೂರ್ಣಿಮಾ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಕುಟುಂಬದ ಅಳಲನ್ನ ಕೇಳಿದ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಕ್ಷಣವೇ ಪಿಎಸ್ಐ ಸಿದ್ದರಾಮಪ್ಪ ಅವರನ್ನು ಅಮಾನತುಗೊಳಿಸುವಂತೆ ಎಸ್ಪಿ ಅವರಿಗೆ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸಂಧಾನದ ಹೆಸರಿನಲ್ಲಿ ನಿರ್ಲಕ್ಷ್ಯ ವಹಿಸಿದ ಸಿಪಿಐ ಮತ್ತು ಪಿಎಸ್ಐ ಇಬ್ಬರ ಮೇಲೂ ಕೂಡ ಜಾತಿ ನಿಂದನೆ ಪ್ರಕರಣದ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲು ಆದೇಶಿಸಿದ್ದಾರೆ. ಪೊಲೀಸರೇ ಸಂಧಾನ ಮಾಡುತ್ತಾರೆ ಎಂದರೆ ಇದೇನು ವ್ಯವಸ್ಥೆ ಎಂದು ಸಚಿವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯವಾದಿ ಶರಣು ಅಂಗಡಿ, ಮಾಜಿ ಶಾಸಕ ಅಮೃತ ದೇಸಾಯಿ, ಸವಿತಾ ಅಮರಶೆಟ್ಟಿ, ಮಾಜಿ ಮಹಾಪೌರ ವೆಂಕಟೇಶ್ ಮೇಸ್ತ್ರಿ, ಡಿಎಸ್ಎಸ್ ಉತ್ತರ ಕರ್ನಾಟಕ ಅಧ್ಯಕ್ಷ ಮಂಜುನಾಥ್ ಹಿರೇಮನಿ, ಮಂಜುನಾಥ್ ಮಕ್ಕಳಗೇರಿ, ನಾಗರಾಜ್ ಹಿರೇಮನಿ, ತುಕಾರಾಮ್ ಮಾಣಿಕ್ನವರ್, ಹರೀಶ್ ಪೂಜಾರ್, ಮೇಘರಾಜ್ ಹಿರೇಮನಿ, ಶ್ರೀನಿವಾಸ್ ಅವರೊಳ್ಳಿ, ಮಂಜುನಾಥ್ ವರೂರ್, ಮಂಜುನಾಥ್ ಹಳಿಯಾಳ್, ಅಣ್ಣಪ್ಪ ಹಿರೇಮನಿ, ಮಂಜು ಹಳ್ಳಿಗೇರಿ ಸೇರಿದಂತೆ ನೂರಾರು ಸಾರ್ವಜನಿಕರು ಭಾಗವಹಿಸಿದರು. ಸದ್ಯಕ್ಕೆ ಗರಗ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ತನಿಖೆ ಮುಂದುವರೆದಿದೆ. ಆದರೆ ಪೊಲೀಸ್ ಅಧಿಕಾರಿಗಳ ಮೇಲಿನ ಆರೋಪ ಈಗ ಪ್ರಕರಣಕ್ಕೆ ಬೇರೆ ರೀತಿ ತಿರುವು ನೀಡಿದೆ. ಒಂದು 17 ವರ್ಷದ ಹುಡುಗಿ ಮೇಲೆ ಏನು ಮತಾಂಧ ಶಕ್ತಿಗಳು, ಮತಾಂಧ ಮುಸಲ್ಮಾನರು ಮೊದಲು ಇಬ್ಬರು ಅತ್ಯಾಚಾರ ಮಾಡಿ, ಯಾಕಂದ್ರೆ ಅದು ಅತ್ಯಾಚಾರನ ಅದು 16 ವರ್ಷದಾಗ ಮಾಡಿದ್ದಾರೆ. ಅದಾದ್ಮೇಲೆ ಅವಾಗ ಬರೆದು ಕೊಟ್ಟರು ಸಹಿತ ಇವ್ರ ತಂದೆ ಇದ್ದಾರೆ, ಇವರಿಬ್ಬರು ನಿಮಗೆ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಅತ್ಯಂತ ಮುಗ್ಧರು ಇವರು. ಸುಳ್ಳು ಹೇಳಿಕ್ಕೆ ಅಂದ್ರೆ ನೀವು ಹೇಳಿಕೊಟ್ರು ಸುಳ್ಳು ಹೇಳಿಕ್ಕೆ ಬರಲಾರ್ದಷ್ಟು ಮುಗ್ಧರಿದ್ದಾರೆ ಅವರು. ಇವರು ಅಲ್ಲಿ ಅರ್ಜಿ ಕೊಟ್ಟ ನಂತರ ಸಹಿತ ಹೋಗಿ ಅಪ್ಲಿಕೇಶನ್ ಕೊಟ್ಟ ನಂತರ ಸಹಿತ FIR ಮಾಡಲಾರದೆ ಅದನ್ನು ರಾಜಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿದ್ದಂಥ PI, ಅಲ್ಲಿದ್ದಂಥ CPI ಮತ್ತು PSI. ಅದಾದ ನಂತರ ಅದು ವಿಡಿಯೋ ಮಾಡಿಕೊಂಡು ಹರಾಸ್ಮೆಂಟ್ ಮಾಡಿದ್ದಾರೆ ಒಬ್ಬವ. ಆಮೇಲೆ ಇನ್ನೊಬ್ಬರ ಜೊತೆಗೆ ಸಂಬಂಧ ಬೆಳೆಸಿದ್ದು ಅದನ್ನು ವಿಡಿಯೋ ಮಾಡಿಕೊಂಡಾರೆ ಒತ್ತಾಯಪೂರ್ವಕವಾಗಿ ಮಾಡಿ. ಆ ವಿಡಿಯೋ ಬಂದ ನಂತರ ಆ ಹುಡುಗಿ ಭಾಳ ಇನ್ನೋಸೆಂಟ್ ಹುಡುಗಿ, ಅದು ದಾರಿ ತಪ್ಪಿಸಿ ಮಾಡಿದ್ದಾರೆ. 16 ವರ್ಷದ ಹುಡುಗಿ, ಇನ್ನೂ ಏನು ತುಳಿಯಲ್ಲ. ಆಲ್ ಆಫ್ ಎ ಸಡನ್ ಒಂದು ಹುಡುಗಿ ಸತ್ತೋಗಿದೆ ಅಂಥ ಟೈಮ್ದಲ್ಲಿ ಇವರಿಗೆ 80,000 ರೂಪಾಯಿ ದುಡ್ಡು ಕೊಡಿಸಿ ಕಾಂಪ್ರಮೈಸ್ ಮಾಡಿಸಿ ಒತ್ತಾಯಪೂರ್ವಕವಾಗಿ ಸ್ಟೇಷನ್ನಿಂದ ಹೊರಗೆ ಕಳಿಸಿದ್ದಾರೆ ಅವಾಗಿದ್ದಂಥವ್ರ ಆಫೀಸರ್ಸ್. ಸೊ ಹಿಂಗಾಗಿ ಇದು ಕೇವಲ ಒಬ್ಬ PI ಸಸ್ಪೆಂಡ್ ಆದರೆ ನಡೆಯೋದಿಲ್ಲ, ಅಲ್ಲಿ PSI ಮತ್ತು PI ಮೇಲೆ ಮತ್ತು ಇದನ್ನು ಸೂಪರ್ವೈಸನ್ ಮಾಡ್ತಾ ಇದ್ದಂಥ ಯಾರು DYSP ಇದ್ದರು ಇವರೆಲ್ಲರ ಮೇಲೂ ಕ್ರಮ ಆಗಬೇಕು. ಮತ್ತು ನಾನೆಲ್ಲ ಪೂರ, ಯಾಕಂದ್ರೆ ನನಗೆ ಡೀಟೇಲ್ ಗೊತ್ತಿರಲಿಲ್ಲ. ನಾನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೀವೇನು ಬಿತ್ತರಿಸಿದ್ರಿ ಅದನ್ನಷ್ಟು ನೋಡಿದ್ದೆ ಆಧಾರದ ಮೇಲೆ ನಾನೀಗ ಪೂರ ತಿಳ್ಕೊಂಡ ಮೇಲೆ ನನಗನ್ಸೋದು ಇದನ್ನು ಯಾರು ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ಅರ್ಜಿ ಕೊಟ್ಟ ನಂತರ FIR ಮಾಡಿಲ್ಲ, ಅರ್ಜಿ ಕೊಟ್ಟ ನಂತರ ಇವ್ರನ್ನ ಕೂಡಿಸಿ ಅನ್ಯಾಚುರಲ್ ಡೆತ್ ಅಂತ ಸಿಂಪಲ್ ಮಾಡಿ ಆಕೆನ ಏನೋ ಆತ್ಮಹತ್ಯೆ ಮಾಡ್ಕೊಂಡು ಅದು ಮಾಡಿ ಇವರೆಲ್ಲ ಹೇಳಿದ್ರು ಸಹಿತ ಇವ್ರು ಹೇಳಿದ್ದಾರೆ ಅವನಿಂದ ಸತ್ತಿದ್ದಾರೆ ಅಂತ KMC ಒಳಗೂ ಹೇಳಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ದಾಗೂ ಹೇಳಿದ್ದಾರೆ. ಅದಾದ ನಂತರ ಸಹಿತ ಇವರಿಗೆ ಬರೀಲಿಕ್ಕೆ ಬರೋದಿಲ್ಲ ಅನ್ನುವಂಥ ದುರುಪಯೋಗವನ್ನು ಮಾಡಿಕೊಂಡು ತಮಗೆ ಬೇಕಾದಂಗೆ ಬರೆಸಿ ಏನು ಅನ್ಯಾಯ ಮಾಡಿದ್ದಾರೆ. ಅದು ಒಂದು ಅಟ್ರಾಸಿಟಿನ. ಮತ್ತು ಇದರ ಜೊತೆಗೆ ತರಾತುರಿಯಲ್ಲಿ ಇಲ್ಲಿದ್ದಂಥ ಕೆಲವು ಅಧಿಕಾರಿಗಳು ಪ್ರಿಯಾಂಕಾ ಖರ್ಗೆ ಅವರ ಹೆಸರು ತೆಗೆದುಕೊಂಡ್ರು ಅನ್ನುವಂಥ ಏಕೈಕ ಕಾರಣಕ್ಕೆ ಇದ್ದಕ್ಕಿದ್ದಂಗೆ ಅಟ್ರಾಸಿಟಿ ಮಾಡಿದ್ದಾರೆ ಆ ವಿಶ್ವ ಹಿಂದೂ ಪರಿಷತ್ತಿನ ನಾಯಕನ ಮೇಲೆ. ಇದು ಸರಿಯಲ್ಲ ಇದು. ಮತ್ತು ಇದೇ ರೀತಿ ಆದರೆ ತೀವ್ರವಾದಂಥ ಹೋರಾಟವನ್ನು ತೆಗೆದುಕೊಳ್ಬೇಕಾಗ್ತದೆ. ನಾನು ಎಲ್ಲರಿಗೂ ಎಚ್ಚರಿಕೆ ಕೊಡ್ತೀನಿ, ಈ ರೀತಿ ನಡೆಯುವುದಿಲ್ಲ. ಈ ರೀತಿ ನೀವು ಮಾಡ್ತಾ ಹೋದರೆ ಮತ್ತು ಆಗಿರುವ ಘಟನೆಯ ಸ್ಪಿರಿಟನ್ನು ನೋಡಬೇಕು. ಯಾರೋ ಒಂದೇನೋ ತಪ್ಪು ಭಾಷೆ ಮಾತಾಡಿದ್ದಾರೆ, ಅಕಸ್ಮಾತ್ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಅಕಸ್ಮಾತ್ ತಪ್ಪು ಭಾಷೆ ಮಾತಾಡಿದರೆ ತಪ್ಪು ಭಾಷೆಗೆ ಒಂದು ಆ್ಯಕ್ಷನ್ ತೊಗೋಬೋದು, ನೋಟಿಸ್ ಕೊಡ್ಬೋದು. ಇದಕ್ಕಿದ್ದಂಗೆ ಅಟ್ರಾಸಿಟಿನ ಹಾಕೋದೇನಿದೆ ಇದು
ನಾನು ತೀವ್ರವಾಗಿ ಖಂಡಿಸ್ತೇನೆ. ಎರಡನೇದಾಗಿ ಇವರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು, ಯಾಕಂದ್ರೆ ಈ ರೀತಿ ಒಂದು ಅತ್ಯಾಚಾರ ಮಾಡಿದ್ದಾರೆ. ಮೂರನೇದ್ದು, ಇಲ್ಲಿ ಯಾರೋ ಕೆಲವು ಸ್ಥಳೀಯ ಕಾಂಗ್ರೆಸ್ ನಾಯಕರು ಇವರಿಗೆ ಹೆದರಿಸುವ ಪ್ರಯತ್ನ ಮಾಡ್ತಾರೆ. ಇದ್ರೋ ಕಾಂಗ್ರೆಸ್ಸು BJP ತರಬೇಡ್ರಿ. ನಾನು ಎಲ್ಲರಿಗೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಮನ್ಯಾಗ ಒಂದು ಮಗು ಸತ್ತೋಗಿದೆ, ಯಾರೂ ಈ ರೀತಿಯಲ್ಲಿ ಮತ್ತು ಇರೋದ ಒಂದು ಗಂಡು ಒಂದು ಹೆಣ್ಣು, ಮತ್ತು ಆ ಹುಡುಗಿನೂ ಭಾಳ ಚೆನ್ನಾಗಿ ಮೊದಲು ಓದ್ತಾ ಇದ್ಲು ಮತ್ತು ಭಾಳ ಒಂದು ಒಳ್ಳೆಯ ಮುಗ್ಧ ಹುಡುಗಿ. ಹಾಗಾಗಿ ಇದ್ರಾಗ ಯಾರೂ ಪೊಲಿಟಿಕ್ಸ್ ಮಾಡಲಿಕ್ಕೆ ಬರೋದು ಬೇಡ. ನಾವು ಹೇಳೋದು ಕಾನೂನು ರೀತಿಯಲ್ಲಿ ನ್ಯಾಯೋಚಿತ ಕ್ರಮ ಆಗಬೇಕು, ಇಷ್ಟನ್ನೇ ನಾವು ಹೇಳಿದ್ದೀವಿ. ಉಳಿದಂತೆ ಅದು ಆಗಲಿಲ್ಲ ಅಂತಂದ್ರೆ ಇಲ್ಲಿ ಆಲ್ರೆಡಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದವರು ಒಂದು ಹಂತದ ಹೋರಾಟ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಸೇರಿ ತೀವ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತೀನಿ. ಸರ್, ಈಗ ಇಬ್ಬರು ಸಸ್ಪೆಂಡ್ ಅವ್ರ ಮೇಲೆ FIR ಆಗಬೇಕಿದೆ. ಇಟ್ ಇಸ್ ನಾಟ್ ಜಸ್ಟ್ ಇದೆ, ಇವ್ರ ಮೇಲೆ FIR ಆಗಬೇಕದು. FIR ಯಾಕೆ ಮಾಡಬಾರ್ದು? ಅವ್ರ ಮೇಲೆ ಮಾಡಿ ತಪ್ಪೋದಲ್ಲ ಇದು. ಒಂದು ಹುಡುಗಿ ಸಾಯ್ತಾಳೆ, ಇವ್ರು ಕಾಂಪ್ರಮೈಸ್ ಮಾಡಿಸ್ತಾರೆ ಪೊಲೀಸ್ ಸ್ಟೇಷನ್ದಾಗ ಕೂತಂದ್ರೆ ಇಸ್ ಇಟ್ ನಾಟ್ ರಾಂಗ್? ಅವ್ರ ಮೇಲೆ FIR ಆಗಬೇಕು, ಅವ್ರ ಮೇಲೆ ಅಟ್ರಾಸಿಟಿ ಆಗ್ಬೇಕು. ಸರ್, ಈಗ ಇಂಥ ಘಟನೆ ಆದಾಗ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ದಲಿತ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ JD ಅವರು ಬಂದು 24 ಗಂಟೆ ಒಳಗೆ ವಿಸಿಟ್ ಮಾಡಬೇಕು. ಬಟ್ ಇವತ್ತಿಗೂ ಅವ್ರ ಈ ಸರ್ಕಾರದ ವ್ಯವಸ್ಥೆನೇ ಕೆಟ್ಟ ಹೋಗಿದೆ. ಯಾಕಂದ್ರೆ ಮೇಲಿನ ತನಕ ಭ್ರಷ್ಟಾಚಾರ ಇರೋದ್ರಿಂದ ಎಲ್ಲದ್ರಾಗೂ ದುಡ್ಡು ತೋತಾರ. ಜನ ಸತ್ರು ದುಡ್ಡು ತೋತಾರ, ಜನ ಹುಟ್ಟಿದ್ರು ದುಡ್ಡು ತೋತಾರ, ಅತ್ಯಾಚಾರ ಆದರೂ ದುಡ್ಡು ತೋರ, ದರೋಡೆ ಆದರೂ ದುಡ್ಡು ತೋತಾರ. ದುಡ್ಡು ತೊಗೊಂಡು ಪೊಲೀಸ್ ಸ್ಟೇಷನ್ದಾಗ ಯಾಕೆ ಮುಗಿಸ್ತಾರೆ ಅಂದರೆ ಎಲ್ಲರೂ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡ್ಕೊಂಡು ಬಂದಿರ್ತಾರೆ. ಭ್ರಷ್ಟಾಚಾರದ ಪರಮಾವಧಿಯನ್ನು ನಡೀತಾ ಇದೆ ಕರ್ನಾಟಕದಲ್ಲಿ. ಇದರ ಪರಿಣಾಮ ಇದು. ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಆದರೆ ಎಲ್ಲ ಒತ್ತಡದ ನಂತರ ಇಲ್ಲಿ ಒಂದು ಕ್ರಮವನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ. ಉಳಿದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಅವರಿಗೂ ಆಗ್ರಹ ಮಾಡಿದ್ದೇನೆ. ಅದೇ ಸರ್, ಹುಬ್ಬಳ್ಳಿಯಲ್ಲಿ ಭೇಟಿ ಕೊಟ್ಟರು, ಇಲ್ಲಿ ಈ ಕುಟುಂಬಕ್ಕೆ ಬರಲಿಲ್ಲ ಅಧಿಕಾರಿ. ಅಲ್ಲ, ಇಲ್ಲಿಯೂ ಬರಬೇಕು, ಅವರು ಜಿಲ್ಲಾಧಿಕಾರಿನೂ ಬರಬೇಕು. ಮಾತಾಡುವಂಥದ್ದು ನಾ ಖಂಡಿತ ಹೇಳ್ತೇನೆ ಅವ್ರಿಗೆ, ಸರಿಯಲ್ಲ ಇದು. ಶಿ ಶುಡ್ ಟೇಕ್ ದ ನೋಟ್ ಆಫ್ ಇಟ್. ಇಟ್ ಇಸ್ ಕಮ್ ಅಂಡರ್ ಹರ್ ಜ್ಯೂರಿಸ್ಡಿಕ್ಷನ್. ಸಮಾಜ ಕಲ್ಯಾಣ ಅಧಿಕಾರಿ ಬರಬೇಕು, ಸಂಪೂರ್ಣ ತನಿಖೆ ಮಾಡಿಸ್ಬೇಕು. ಈ ರೀತಿ ಬೇಜವಾಬ್ದಾರಿತನ ಏನು ಹಿಂದಿಯೊಳಗೆ ಲಾಪರವಾಯಿ ಅಂತ ಹೇಳ್ತಾರೆ, ಇದು ನಡೆಯುವುದಿಲ್ಲ. ಮತ್ತು ಯಾವುದೇ ಕಾರಣಕ್ಕೆ ಈ ಕುಟುಂಬಕ್ಕೆ ಏನಾದ್ರು ಪ್ರೊಟೆಕ್ಷನ್ ಸರಿಯಾಗಿ ಕೊಡಬೇಕು ಇಲ್ಲಿನ ಸ್ಥಳೀಯ ಪೊಲೀಸರು. ಸರ್, ಈಗ ರಾಜ್ಯದಲ್ಲಿ ಮುಂಗಾರು ಬಳಿಕ ಪರಮೇಶ್ ಕಾಳೆ ನೋಡಿ ಸರ್, ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಎಲ್ಲರನ್ನ RSS ಅವ್ರನ್ನ ಬಜರಂಗ ದಳವ್ರು ತಗೊಂಡು ನಾನು ಧರಣಿ ಕೊಟ್ಟಿದ ಮೇಲೆ ಪೊಲೀಸರಿಗೆ ಹೇಳಿದೆ, ನಾವು ದೊಡ್ಡ ಹೋರಾಟ ಕೊಡಿಸೋ ನಾವೇನು ಮಾಡ್ತೀವಿ, ಶಾಂತಿಯುತ ಮಾಡಿದ ಮೇಲೆ ಈಗ ಅವ್ರಿಗೆ ಅನ್ಯಾಯ ಆಗಿದ ಮೇಲೆ ನಾವು ಹೋರಾಟ ಮಾಡಬೇಕು ಬೇಡ ಸರ್ ಹೇಳ್ರಿ. ಬಜರಂಗ ದಳದ ಮೇಲೆ RSS ಮೇಲೆ ಅಟ್ರಾಸಿಟಿ ಮಾಡೋದು ಡಿಪಾರ್ಟ್ಮೆಂಟ್ದವ್ರಿಗೆ SP ಸಾಹೇಬ್ರಾದ್ರೂ ಗೃಹ ಮಂತ್ರಿ ಬಗ್ಗೆ ಮಾತಾಡಿದ ಅವ್ರಿಗೆ ಅನ್ಯಾಯ ಆಗಿದ್ದು ಅವ್ರು ಮಾತಾಡೋದು ಮೊದಲೇ ಅವ್ರನ್ನ ಬತ್ತಿಗಿರ್ತಿದ್ರು ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಕೇಸ್ ಮಾಡಿಲ್ಲ, ಏನು ಮಾಡಿದ್ರು. ಮళ్ళీ FIR ಇದೆ ಅಂದ್ರೆ 2 ದಿನ ಕೊಟ್ಟಿದ್ರು. 2 ದಿನ ಮ್ಯಾಗ FIR ಕೊಟ್ಟರು ನಮಗೆ. ಆ ಬಳಿಕ ಬಜರಂಗ ಬಂದರು, ಅವ್ರು ಬಂದಾಗ ಅವ್ರು ಬಂದಾಗ ನ್ಯಾಯ ದೊರಕಿದ್ರು ನಮ್ಗೆ. ಅವ್ರ ಮೇಲೆ ಕೇಸ್ ಜಯಶ್ರೀ ಮೇಡಮ್ ಅಂತೇಳ್ರಿ, ಅವರು 2-3 ತಿಂಗಳು ಸಿಗ್ಬಿಡ ನಮ್ಮಲ್ಲಿ. ಅವರು ಒಂದು ಸಂಘಟನೆ ಅವರ ಬಂದವನ್ನೆಲ್ಲ ಕೇಸ್ ಅದನ್ನ ತೆಗೆದು ಬಳಕ ಜಲ ಸುದ್ದಿ ಆಗಿ ನಮ್ಗೆ